ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳ ಇವತ್ತು ನಡೆದಂಥ ಬಿಸ್ನೆಸ್ ಸ್ಟಡೀಸ್ ಅದರ ಒಂದು ಕೀ ಆನ್ಸರ್ಗಳನ್ನು ಇಲ್ಲಿ ಅಪ್ಲೋಡನ್ನು ಮಾಡಿ ಕೊಡ್ತಾ ಇದ್ದೇನೆ. ಧನ್ಯವಾದಗಳು. ಕನ್ನಡ ಮೀಡಿಯಂ ಇಂಗ್ಲೀಷ್ ಮೀಡಿಯಂ ಎರಡೂ ವಿದ್ಯಾರ್ಥಿಗಳಿಗೂ ಇದೇ ಒಂದು ವಿಡಿಯೋದಲ್ಲಿ ನಿಮಗೆ ಕೀ ಆನ್ಸರ್ಗಳನ್ನು ಅಪ್ಲೋಡನ್ನು ಮಾಡಿ ಕೊಡ್ತಾ ಇದ್ದೇನೆ. ಬನ್ನಿ, ನಿರ್ವಹಣೆಯನ್ನು ಏನೆಂದು ಪರಿಗಣಿಸಲಾಗುತ್ತದೆ? ಮ್ಯಾನೇಜ್ಮೆಂಟ್ ಈಸ್ ಆಲ್ಸೋ ಕನ್ಸಿಡರ್ಡ್ ಆ್ಯಸ್ ಡ್ಯಾಶ್ ಅಂತ ಇದೆ. ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಕಲೆ ಮತ್ತು ವಿಜ್ಞಾನ ಎರಡೂ ಆಗಿದೆ. ಬೋತ್ ಆರ್ಟ್ ಆ್ಯಂಡ್ ಸೈನ್ಸ್, ದಟ್ ಈಸ್ ದ ಆನ್ಸರ್. ಕ್ಲಿಯರ್ ಆಲ್ ಆಫ್ ಯು? ಬನ್ನಿ, ಈಗ ಕ್ವಶನ್ ನಂಬರ್ 2 ಇದೆ. ನಿರ್ವಹಣೆ ತತ್ವಗಳು ಹೇಗೆ ರಚಿಸಲಾಗಿದೆ? ಹೌ ಪ್ರಿನ್ಸಿಪಲ್ ಆಫ್ ಮ್ಯಾನೇಜ್ಮೆಂಟ್ ಆರ್ ಫಾರ್ಮ್ಡ್ ಅಂತ ಇದೆ. ಕ್ವಶನ್ ನಂಬರ್ 2 ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಬೈ ಎಕ್ಸ್ಪೀರಿಯನ್ಸ್ ಆಫ್ ಮ್ಯಾನೇಜರ್, ದಟ್ ಈಸ್ ವ್ಯವಸ್ಥಾಪಕರ ಅನುಭವಗಳಿಂದ, ದಟ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 3 ಮೈ ಡಿಯರ್ ಚಿಲ್ಡ್ರನ್, ಡ್ಯಾಶ್ ಏನು ಮಾಡಬೇಕು ಮತ್ತು ಹೇಗೆ ಮಾಡಬೇಕೆಂದು ಪೂರ್ವಭಾವಿಯಾಗಿ ನಿರ್ಧರಿಸುವುದಾಗಿದೆ. Dash is deciding in advance what to do and how to do. Question number 3 right answer is option C, ಯೋಜಿಸುವಿಕೆಯು ಅಂತ ಇದೆ ಅಲ್ವಾ, ದಟ್ ಈಸ್ ಪ್ಲಾನಿಂಗ್ ಇಸ್ ದ ರೈಟ್ ಆನ್ಸರ್. ಎಲ್ಲ ಪ್ರಶ್ನೆಗಳು ರಿಪೀಟೆಡ್, ಹೌದಲ್ವಾ? ಬನ್ನಿ, ಈಗ 4ನೆಯ ಪ್ರಶ್ನೆ. ಮೊಬೈಲ್ ಫೋನ್ಗಳನ್ನು ಉತ್ಪಾದಿಸುವ ಕಂಪನಿ ಉತ್ಪಾದನೆ, ಹಣಕಾಸು, ಮಾರುಕಟ್ಟೆ ಮತ್ತು ಮಾನವ ಸಂಪನ್ಮೂಲಗಳಿಗೆ ಪ್ರತ್ಯೇಕ ವಿಭಾಗಗಳನ್ನು ಹೊಂದಿರುತ್ತದೆ. ಇದರ ಸಂಘಟನೆಯ ರಚನೆ ಪ್ರಕಾರ ಯಾವುದು ಅಂತ ಇದೆ. ಆಪ್ಷನ್ 4ಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಬಿ ಆಗಿರುತ್ತದೆ. ಕಂಪನಿ ಮ್ಯಾನುಫ್ಯಾಕ್ಚರಿಂಗ್ ಮೊಬೈಲ್ ಫೋನ್ಸ್ ಹ್ಯಾಸ್ separated departments of the production, finance, marketing and human resource. Which type of organization structure is this? That is functional structure is the right answer. ಬನ್ನಿ ವಿದ್ಯಾರ್ಥಿಗಳೇ, 5ನೆಯ ಪ್ರಶ್ನೆ. ಆಭರಣವು ಡ್ಯಾಶ್ಗೆ ಉದಾಹರಣೆಯಾಗಿದೆ. ಜ್ಯುವೆಲರಿ ಈಸ್ ಆನ್ ಎಕ್ಸಾಂಪಲ್ ಫಾರ್ ಡ್ಯಾಶ್. ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ದಟ್ ಈಸ್ ಶಾಪಿಂಗ್ ಪ್ರಾಡಕ್ಟ್. ಖರೀದಿ ಪ್ರಧಾನ ಉತ್ಪನ್ನ ಇಸ್ ದ ರೈಟ್ ಆನ್ಸರ್. ಬನ್ನಿ ವಿದ್ಯಾರ್ಥಿಗಳೇ, ಈಗ ಸೆಕೆಂಡ್ ಮೇನ್. ಈ ಕೆಳಗಿನ ಬಿಟ್ಟ ಸ್ಥಳಗಳಿಗೆ ಆವರಣದಲ್ಲಿ ಕೊಟ್ಟಿರುವ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಬರೀರಿ. ಫಿಲ್ ಇನ್ ದ ಬ್ಲಾಂಕ್ಸ್ ಬೈ ಚೂಸಿಂಗ್ ದ ಕರೆಕ್ಟ್ ಆನ್ಸರ್ಸ್ ಗಿವನ್ ಇನ್ ದ ಬ್ರಾಕೆಟ್ಸ್. ಡ್ಯಾಶ್ ರವರು ಸಾಮಾನ್ಯ ನಿರ್ವಹಣೆ ಪಿತಾಮಹ ಈಸ್ ಕಾಲ್ಡ್ ಆಸ್ ದಿ ಫಾದರ್ ಆಫ್ ದಿ ಜನರಲ್ ಮ್ಯಾನೇಜ್ಮೆಂಟ್, ದಟ್ ಈಸ್ ಹೆನ್ರಿ ಫಯೋಲ್ ಇಸ್ ದ ರೈಟ್ ಆನ್ಸರ್ ಈಸ್ ಹೆನ್ರಿ ಫಯೋಲ್. ಕ್ವಶನ್ ನಂಬರ್ 7 ನಿರೀಕ್ಷಿತ ಫಲಿತಾಂಶವನ್ನು ಅಂಶಗಳ ರೂಪದಲ್ಲಿ ವ್ಯಕ್ತಪಡಿಸಿದ ಹೇಳಿಕೆಯಾಗಿದೆ. ಡ್ಯಾಶ್ ಇಸ್ ದ ಸ್ಟೇಟ್ಮೆಂಟ್ ಆಫ್ ದ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಏನಿದು ಎಕ್ಸ್ಪ್ರೆಸ್ಡ್ ಇನ್ ದ ನ್ಯೂಮರಿಕಲ್ ಟರ್ಮ್ಸ್. ರೈಟ್ ಆನ್ಸರ್ ಈಸ್ ಮುಂಗಡು ಪತ್ರ is the right answer, that is the budget is the right answer. ಡ್ಯಾಶ್ ಎಂದರೆ ನಡವಳಿಕೆಗಳನ್ನು ಗುರಿ ಏನಿದು ಕಡೆಗೆ ಸಕ್ರಿಯಗೊಳಿಸಿ ಮತ್ತು ನಿರ್ದೇಶಿಸುವಿಕೆ, ಆಂತರಿಕ ಸ್ಥಿತಿ ಅಂತ ಇದೆ. 8ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಸ್ಥಿರ ಅನ್ನುವಂಥದ್ದು ರೈಟ್ ಆನ್ಸರ್. ಡ್ಯಾಶ್ ಈಸ್ ಅನ್ ಇನ್ನರ್ ಸ್ಟೇಟ್ ಆಫ್ ಆಕ್ಟಿವೇಟ್ಸ್ ಆ್ಯಂಡ್ ಡೈರೆಕ್ಟ್ಸ್ ಬಿಹೇವಿಯರ್ ಅಂತ ಇದಲ್ವಾ, ದಟ್ ಈಸ್ ಫಿಕ್ಸ್ಡ್ ಇಸ್ ದ ರೈಟ್ ಆನ್ಸರ್. ಗೋಲ್ ಆಯಿತಾ, ಫಿಕ್ಸ್ಡ್ ಗೋಲ್. ಕ್ವಶನ್ ನಂಬರ್ 9 ಡ್ಯಾಶ್ ಬಂಡವಾಳವು ಸ್ಥಿರ ಏನಿದು ಆಸ್ತಿಗಳಲ್ಲಿನ ಹೂಡಿಕೆಯಾಗಿದೆ ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ 9ನೆಯ ಪ್ರಶ್ನೆಗೆ ಸ್ಥಿರ ಅನ್ನುವಂಥದ್ದು ರೈಟ್ ಆನ್ಸರ್ ಆಗುತ್ತಲ್ವಾ. ಫಿಕ್ಸ್ಡ್ ಈಸ್ ದ ರೈಟ್ ಆನ್ಸರ್ ಫಾರ್ ಕ್ವಶನ್ ನಂಬರ್ 9. ಕ್ವಶನ್ ನಂಬರ್ 8 ರೈಟ್ ಆನ್ಸರ್ ಈಸ್ ಪ್ರೇರಣೆ, ದಟ್ ಈಸ್ ಮೋಟಿವ್. ಮೋಟಿವ್ ಈಸ್ ಆ್ಯನ್ ಇನ್ನರ್ ಸ್ಟೇಟ್. ಕ್ವಶನ್ ನಂಬರ್ 8 ಮೋಟಿವ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 9 ಫಿಕ್ಸ್ಡ್ ಈಸ್ ದ ರೈಟ್ ಆನ್ಸರ್, ಸ್ಥಿರ. ಕ್ವಶನ್ ನಂಬರ್ 10 ಮಾರಾಟಗಾರರು ತನ್ನ ಉತ್ಪಾದನೆಗೆ ಹೆಸರು ಅಥವಾ ಚಿಹ್ನೆ ಇತ್ಯಾದಿಗಳನ್ನು ನೀಡುವ ಪ್ರಕ್ರಿಯೆಯನ್ನು ಡ್ಯಾಶ್ ಎಂದು ಕರೆಯುತ್ತೇವೆ. ಇದನ್ನು ಮುದ್ರೆ ಹಾಕುವಿಕೆ ಎಂದು ಕರೆಯುತ್ತೇವೆ. ಮುದ್ರೆ ಹಾಕುವಿಕೆ ಅಂದರೆ ಇಂಗ್ಲೀಷ್ನಲ್ಲಿ ನಾವು ಬ್ರ್ಯಾಂಡಿಂಗ್ ಅಂತ ಕರೆಯುತ್ತೇವೆ, ಆಯಿತಾ. ಕ್ಯಾಪಿಟಲ್ ರಿಫಾರ್ಮ್ಸ್ ಇನ್ವೆಸ್ಟ್ಮೆಂಟ್ ಆಫ್ ಫಿಕ್ಸ್. ಬನ್ನಿ, ದ ಪ್ರೊಸೆಸ್ ಆಫ್ ಗಿವಿಂಗ್ ನೇಮ್, ಅದೇ ಸಿಂಬಲ್, ಅದನ್ನು ಬ್ರ್ಯಾಂಡ್ ಅಂತ ಕರಿತೀವಿ. ಮ್ಯಾಚ್ ದ ಫಾಲೋಯಿಂಗ್ ಮಕ್ಕಳೇ. ನೋಟು ಏನಿದು ಅಮಾನ್ಯೀಕರಣ, ಡಿಮಾನಿಟೈಸೇಷನ್ ಅಂತ ಹೇಳ್ತೀವಲ್ವಾ. ಕ್ವಶನ್ ನಂಬರ್ 8ಕ್ಕೆ ಸರಿಯಾದ ಉತ್ತರ ಬಂದು ಎಗೆ ಸರಿಯಾದ ಉತ್ತರ ಬಂದು ನವಂಬರ್ 8, 2016. ರೈಟ್ ಆನ್ಸರ್. ಆರ್ಡರ್ ಅಂತ ಇದೆ, ಅಧಿಕಾರ, ಅದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ 5 ಆಗಿರುತ್ತದೆ. ದಟ್ ಈಸ್ ಸಂಭವನೀಯ ನೈಜ ಸಮಸ್ಯೆಗಳು, ಪಾಸಿಬಲ್ ರಿಯಲ್ ಪ್ರಾಬ್ಲಮ್ಸ್ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ ಸಿ ಕೇಸ್ ಸ್ಟಡಿ, ಪ್ರಕರಣ ಅಧ್ಯಯನ, ಇದಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ 5 ಆಗಿರುತ್ತೆ. ದಟ್ ಈಸ್ ಪಾಸಿಬಲ್ ರಿಯಲ್ ಪ್ರಾಬ್ಲಮ್, ಸಂಭವನೀಯ ನೈಜ ಸಮಸ್ಯೆಗಳು. ಡಿಫೆಕ್ಟಿವ್ ಏನಿದು ಮೆಷೀನ್ ಅಂತ ಇದೆ, ದೋಷಮುಕ್ತ ಯಂತ್ರ ಅಂತ, ಇದಕ್ಕೆ ಸರಿಯಾದ ಉತ್ತರ ಬಂದು ಯಂತ್ರಗಳನ್ನು ಸರಿಪಡಿಸುವುದು ಅಂದರೆ ರಿಪೇರ್ ಅಥವಾ ರೀಪ್ಲೇಸ್ಮೆಂಟ್ ಆಫ್ ಮೆಷಿನರಿ ಅಂತ. ಲಾಸ್ಟ್ ಒನ್ ಲಕ್ಕಿ ಡ್ರಾ ಅಂತ ಇದೆ, ಇದಕ್ಕೆ ನಾವು ಮಾರಾಟ ಪ್ರವರ್ತನೆ, ಸೇಲ್ಸ್ ಪ್ರಮೋಷನ್ ಅಂತ ಕರೆಯುತ್ತೇವೆ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಹೀಗಿರಲಿ. ಬನ್ನಿ, ಈಗ ಕೊನೆಯ ಭಾಗದಲ್ಲಿದ್ದೀವಿ. ಆನ್ಸರ್ ಇನ್ ವರ್ಡ್ ಆರ್ ಇನ್ ಸೆಂಟೆನ್ಸಸ್ ಈಚ್ ಅಂತ ಇದೆ. ನಿರ್ವಹಣೆ ಯಾವುದಾದರೊಂದು ಆಯಾಮವನ್ನು ತಿಳಿಸಿ. ಸ್ಟೇಟ್ ಇನ್ 1 ಡೈಮೆನ್ಷನ್ ಆಫ್ ಮ್ಯಾನೇಜ್ಮೆಂಟ್ ಅಂತ ಇದೆ. ಕೆಲಸ ನಿರ್ವಹಣೆ ಅನ್ನುವಂಥದ್ದನ್ನು ಬರಿಬೋದು. ಕ್ವಶನ್ ನಂಬರ್ 13 ಪ್ರೀತಿಯ ವಿದ್ಯಾರ್ಥಿಗಳೇ, ಇದನ್ನೆಲ್ಲ ಬರಿತೀರ. ವಾಟ್ ಈಸ್ ದ ಟ್ರಾನ್ಸ್ಫರ್ ಅಂತ, ಆಯಿತಾ, ಉದ್ಯೋಗದಲ್ಲಿರುವವರಿಗೆಲ್ಲ ಧನ್ಯವಾದಗಳು. ನೋಡ್ಬೋದು ತಾವುಗಳು, ನಾನು ಹೇಳಿದ ಹಾಗೆ ಎಲ್ಲ ಪ್ರಶ್ನೆಗಳು ನಿಮ್ಮ ಒಂದು ಮಾಡಲ್ ಕ್ವಶನ್ ಪೇಪರ್ನಿಂದ ಹಾಗೂ ನಿಮ್ಮ ಒಂದು ಪ್ರಿಪೇಟರಿ ಎಕ್ಸಾಮ್ 1ರಿಂದನೇ ಬಂದಿದ್ದು. ಧನ್ಯವಾದಗಳು.
ಪ್ರೈವೇಟ್ ಕ್ಯಾಂಡಿಡೇಟ್ಸ್ಗಳೇ ದಯವಿಟ್ಟು ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಆಯಿತಾ ಶೇಖರಿಸಿಬಿಟ್ಟು ತಾವುಗಳು ಅಂದರೆ ಕಲೆಕ್ಟ್ ಮಾಡ್ಕೊಳ್ಳಿ. ಮಾಡಲ್ 1, ಮಾಡಲ್ 2, ಮಾಡಲ್ 3, ಪ್ರಿಪೇಟರಿ 1, ಪ್ರಿಪೇಟರಿ 2 ಈ 5 ಪ್ರಶ್ನೆ ಪತ್ರಿಕೆಗಳು ಸಾಕು. ರಿಯಲಿ ಯು ವಿಲ್ ಗೆಟ್ 80ಗೆ ಕಡಿಮೆ ಅಂದರೆ 75 ಮಾರ್ಕ್ಸು ಫಿಕ್ಸು. ಯಾವುದು ಬಿಸ್ನೆಸ್ ಸ್ಟಡೀಸ್. ಇಷ್ಟಂತೂ ತಲೆಯಲ್ಲಿ ಇಟ್ಕೊಂಡು ತಾವುಗಳು ಈ ಪೇಪರನ್ನು ಕಲೆಕ್ಟ್ ಮಾಡಿಕೊಂಡು ಪಟ ಅಂತ ಅದರ ಜೆರಾಕ್ಸ್ ತಗೊಂಡು ಕೀ ಆನ್ಸರ್ಗಳು ಕೂಡ ರೆಡಿ ಇಟ್ಕೊಳ್ಳಿ. ಮುಂದಿನ ಒಂದು 2-3 ದಿನಗಳಲ್ಲಿ ಪ್ರಿಂಟೆಡ್ ಕೀ ಆನ್ಸರ್ ಕೂಡ ನಾನು ಉಚಿತವಾಗಿ PDF ಕಾಪಿಯನ್ನು ಲಭ್ಯವನ್ನು ಮಾಡಿಕೊಡ್ತೇನೆ. ಧನ್ಯವಾದಗಳು ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್. ಏನಾದರೂ ತೊಂದರೆ ಇದ್ದಲ್ಲಿ ತಾವುಗಳು ಕಮೆಂಟ್ ಮುಖಾಂತರ ಅದನ್ನು ಪರಿಹಾರವನ್ನು ಮಾಡಿಕೊಳ್ಳಿ. ಗಾಡ್ ಬ್ಲೆಸ್ ಯು.